ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಋಷಿಕುಮಾರ ಸ್ವಾಮೀಜಿಯ ಮೇಲೆ ಏನೇನು ಆರೋಪಗಳು ಬಂದಿದೆ ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ನಾವು ನಿನ್ನೆ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ವಿ. ವಿಶೇಷ ಕಾರ್ಯಕ್ರಮದಲ್ಲಿ 10 ಜನ ಇದ್ದರು. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಋಷಿಕುಮಾರ ಸ್ವಾಮೀಜಿಯ ಬೆಂಬಲಕ್ಕೆ ನಿಂತಂಥವರು, ಯಾರ್ಯಾರ ವಿರುದ್ಧ ಇವರು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ಅವರು ಕೂಡ ಸಾಥ್ ಕೊಟ್ಟಂಥವರು. ಆದರೆ ನಿನ್ನೆ ಅವರು ಮಾತಾಡಿದ್ದು ನೋಡಿದ್ರಿ, ಯಾರೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥದ್ದು ಋಷಿಕುಮಾರ ಸ್ವಾಮೀಜಿಯವರು, ಅವ್ರ ಮೇಲೆ ಒಂದು ದೊಡ್ಡ ಆರೋಪ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸ್ವತಃ ಋಷಿಕುಮಾರ ಸ್ವಾಮೀಜಿ ಏನಂತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ. ಹೀಗಾಗಿ ನೇರವಾಗಿ ಕೇಳೋಣ. ಇದು ಜನತಾ ನ್ಯಾಯಾಲಯ. ನೇರವಾದಂಥ ಪ್ರಶ್ನೆಗಳಿಗೆ ಋಷಿಕುಮಾರ ಸ್ವಾಮೀಜಿಯ ನೇರವಾದ ಉತ್ತರ ಏನು, ಅದೇ ಇದಕ್ಕೆ ಸಂಬಂಧಪಟ್ಟಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ ಜನತಾ ನ್ಯಾಯಾಲಯದಲ್ಲಿ ಋಷಿಕುಮಾರ ಸ್ವಾಮಿ. ಆರಂಭದಲ್ಲಿ ಒಂದು ಮಾತ್ರ ಸ್ಪಷ್ಟಪಡಿಸಲೇಬೇಕು. ಬಹಳಷ್ಟು ಸಂದರ್ಭಗಳಲ್ಲಿ ಸುವರ್ಣ ವಾಹಿನಿ ಸೇರಿದ ಹಾಗೆ ಬೇರೆ ಬೇರೆ ಎಲ್ಲ ವಾಹಿನಿಗಳು ಕೂಡ ಸ್ವಾಮೀಜಿಗೆ ಹಲವಾರು ಸಂದರ್ಭಗಳಲ್ಲಿ ವೇದಿಕೆ ಒದಗಿಸ್ಕೊಟ್ಟಿದ್ವು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸ್ವಾಮೀಜಿ ಬಹಳಷ್ಟು ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಾತಾಡಿರುವಂಥ ಸ್ವಾಮೀಜಿ ಅಂತಂದರೆ ಇವರನ್ನೇ. ಎಲ್ಲ ವಾಹಿನಿಯವರು ಕೂಡ ಅವರಿಗೆ ಬೆಂಬಲ ಕೊಟ್ಟಿದ್ದರು, ಅವರನ್ನು ಕರೆಸಿದ್ರು, ಅವರನ್ನು ಕೂಡಿಸಿದ್ರು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡಿದರು. ಆದರೆ ಏನು ಮಾತಾಡಿದ್ರು, ಮಾತಾಡಿದ ರೀತಿಗೆ ತಕ್ಕ ಹಾಗೆ ಋಷಿಕುಮಾರ ಸ್ವಾಮೀಜಿ ಇರಲಿಲ್ವಾ, ಆಡಿದ್ದೊಂದು ಮಾಡಿದ್ದೊಂದ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಭಾಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಇಲ್ಲಿ ಋಷಿಕುಮಾರ ಸ್ವಾಮೀಜಿಯ ಬೆಂಬಲಕ್ಕೆ ಖಂಡಿತವಾಗಲೂ ನಾವು ನಿಂತಿಲ್ಲ, ಅದರ ಅಗತ್ಯ ಕೂಡ ನಮಗಿಲ್ಲ. ಇದು ಮೊದಲನೇ ಪಾಯಿಂಟ್. ಒಂದು ನಾನು ಆರಂಭದಲ್ಲಿ ಒಂದು ತುಂಬ ಸ್ಪಷ್ಟಪಡಿಸ್ತಾ ಇದ್ದೀನಿ ಮತ್ತೊಂದು ಸರಿ ವೀಕ್ಷಕರಿಗೆ ಮತ್ತು ನಿಮಗೆ. ಇಲ್ಲಿ ನಾವು ನಿಮ್ಮ ರಕ್ಷಣೆಗೆ ನಿಂತಿಲ್ಲ. ನಾವು ಹಾಕುವಂಥದ್ದು ನೇರ ಪ್ರಶ್ನೆಗಳು ಮಾತ್ರ. ಆ ನೇರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಅದು ಉತ್ತರ ಕೊಡಲೇಬೇಕಾದಂಥ ಒಂದು ಸ್ಥಿತಿಯಲ್ಲಿ ತಾವಿದ್ದೀರಿ ಸ್ವಾಮೀಜಿ. ನಾನು ತಪ್ಪು ಮಾಡಿಲ್ಲ. ಓಕೆ, ನನಗೆ ರಕ್ಷಣೆನೂ ಬೇಕಾಗಿಲ್ಲ. ನನ್ನ ರಕ್ಷಣೆಯನ್ನ ನಾನೇ ಮಾಡ್ಕೊಳ್ತೇನೆ ಖಂಡಿತವಾಗ್ಲಿ. ಮತ್ತೊಮ್ಮೆ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ, ನಮ್ಮ ವಾಹಿನಿ ಮಾತ್ರ ಅಲ್ಲ ಅವ್ರನ್ನ ಪದೇ ಪದೇ ಕರ್ಕೊಂಬಂದು ಕೊಡಿಸಿ ಮಾತಾಡಿರುವಂಥದ್ದು. ಕರ್ನಾಟಕದ ಎಲ್ಲ ವಾಹಿನಿಗಳೂ ಕೂಡ ಅವರಿಗೊಂದು ವೇದಿಕೆಯನ್ನು ಒದಗಿಸ್ಕೊಟ್ಟಿವೆ. ಇವತ್ತು ನಮ್ಮ ವಾಹಿನಿಯೂ ಸೇರಿದಾಗ ಎಲ್ಲ ವಾಹಿನಿಗಳ ದೃಷ್ಟಿಯಲ್ಲಿ ಋಷಿಕುಮಾರ ಸ್ವಾಮೀಜಿ ಏನಾಗಿದ್ದಾರೆ ಅನ್ನುವಂಥದ್ದು ತಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗಿದೆ. ಋಷಿಕುಮಾರ ಸ್ವಾಮೀಜಿ ಏನಂತಾರೆ ಬನ್ನಿ, ಇದ್ದಾರೆ. ಅವರಿಗೆ ನೇರವಾದಂಥ ಪ್ರಶ್ನೆಗಳನ್ನ ಹಾಕೋಣ. ಅವರ ಉತ್ತರಗಳೇನು ಕೇಳೋಣ ಬನ್ನಿ. ನಿಮ್ಮ ಮೇಲೆ ಬಂದಿರುವಂಥ ಆರೋಪಕ್ಕೆ ಮೊದಲನೇದಾಗಿ ನಿಮ್ಮ ಉತ್ತರ ಏನು? ನನ್ನ ಆರೋಪ ಏನೀಗ ಮಾಡ್ತಾ ಇದ್ದಾರೆ, ಹಣ ಇಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ರು ಅಂತ. ಖಂಡಿತವಾಗ್ಲೂ ನಾನು ಒಪ್ಕೊಂಡಿದ್ದೆ. ಅವರು ತಂದುಕೊಡ್ಲಿ ಅನ್ನೋವಂಥದ್ದಿತ್ತು. ತಂದುಕೊಟ್ಟ ನಂತರದಲ್ಲಿ ಅದನ್ನು ನೋಡಬೇಕಾಗಿತ್ತು. ಯಾಕೆ ಅಂದರೆ ಈ ಹಿಂದೆನೇ ನಾನು ಅವ್ರು 25 ಕೋಟಿ ಕೊಡ್ತೀನಿ, ಇಷ್ಟು ಕೊಡ್ತೀನಿ ಇಂದಾಗ ಇದೇ ಸುವರ್ಣ ವಾಹಿನಿನ ಕರ್ಕೊಂಡೋಗಿ ಅವರನ್ನು ಇಡಿಸಿದ್ದೆ. ಅದಾಗಿ ಪ್ರಸಾರವಾದ ನಂತರದಲ್ಲಿ ಮತ್ತೆ ಯಾರ್ಯಾರು ಅದರೊಳಗಡೆ ಸಿಕ್ಕು ಬಿದ್ದಿದ್ರೋ ಅವರೇ ಬಂದಿದ್ದರು. ಅದರಲ್ಲಿ ಟೋಕನ್ ಮುನ್ರಾಜನ್ ಬಿಟ್ಟು ಮಿಕ್ಕುಳಿದವ್ರು ಬಂದಿದ್ದರು. ಅವ್ರು ಹೇಳ್ತಾ ಇದ್ದಿದ್ದು, ನೀವು ಯಾರಿಗೂ ಹೇಳಬೇಡಿ, 11 ಕೋಟಿ ಸಿದ್ಧವಾಗಿದೆ, 11 ಕೋಟಿ ಸಿದ್ಧವಾಗಿರೋದನ್ನು ತಗೊಂಬಿಡಿ. ಆಯಿತು, ತಗೊಳ್ಳೋಣ. ಫಾರ್ಚುನರ್ ಕಾರು ಆಯಿತು, ಕೊಡಿ. ಅಷ್ಟೊತ್ತಿಗೆ ನಾವು ಎಲ್ಲ ಹುಡುಗರನ್ನ ಸಿದ್ಧ ಮಾಡಿದ್ವಿ, ಕ್ಯಾಮ್ರಾಗಳನ್ನ ಸಿದ್ಧ ಮಾಡಿದ್ವಿ. ನಾವು ಅವ್ರನ್ನ ಕ್ಯಾಮ್ರಾ ತೆಗಿಲಿಕ್ಕೆ ಎಲ್ಲೂ ಅವಕಾಶ ಆಗಲಿಲ್ಲ. ಆದರೆ ಫೋನ್ ರೆಕಾರ್ಡ್ಗಳನ್ನ ಮಾಡ್ಕೊಂಡಿದ್ದೀವಿ, ವಾಹಿನಿಗೆ ತಲುಪಿಸಿದ್ದೀವಿ. ಸರಿ ಆಯಿತು, ಬನ್ನಿ. ಇವತ್ತು ಒಂದನೇ ದಿವಸ ಬಂದರು, ಮಾತಾಡಿದ್ರು, ಅದನ್ನು ರೆಕಾರ್ಡ್ ಮಾಡ್ಕೊಂಡ್ರೋ ಬಿಟ್ಟರು ಗೊತ್ತಿಲ್ಲದೆ ಇರೋವಂಥದ್ದು. ಯಾಕೆಂದರೆ ನಾನು 2 ರೂಪದಲ್ಲಿ ಮಾತಾಡಿದ್ದೀನಿ. ಒಂದು ಇದನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸತಿ ಪೇಟ ಕಟ್ಕೊಂಡಿದ್ದೀನಿ. ಅಂದರೆ 2 ಸತಿ ಬಂದಾಗಲೂ ಅವರು ತೆಗೆದಿದ್ದಾರೆ. ನಾನು ಖಂಡಿತವಾಗ್ಲೂ ಅಂದಿದ್ದೀನಿ, ಅದರಲ್ಲಿ ಅಂದಿರೋ ಮಾತುಗಳು ಸತ್ಯ. ಕನ್ನಡ ಪರ ಸಂಘಟನೆಗಳನ್ನ ನೀವು ತಡಿಬೇಕು ಅಂದಾಗ ನಾನು ಈ ಮಾತು ಅಂದಿದ್ದೀನಿ. ಹೌದು ಕಣ, ರಮೇಶ್ ಗೌಡ್ರಿಗೆ, ಅವ್ರ ಅಪ್ಪ ಅವ್ರಿಗೆ, ಅವ್ರ ಅವ್ವ ಅವ್ರಿಗೆ ಎಲ್ಲರಿಗೂ ಹೇಳಕ್ಕೆ ಹೋಗ್ತೀನಿ, ಎದೊಗಲೇ ನಂದೇನೈತೆ ನೋಡು ಅನ್ನೋಂಥ ಮಾತಂದಿದ್ದೀನಿ. ನಾನು ಕನ್ನಡ ಪರ ಸಂಘಟನೆಯನ್ನು ತಡೆಯೋದು, ಸುವರ್ಣ ವಾಹಿನಿನ ತಡೆಯೋದು, ಆರ್ತಿ ರಾವನ್ನ ತಡೆಯೋದು ಇಲ್ಲದೆ ಇರೋಂಥ ಮಾತು. ಅದನ್ನು ಅವರು ಹೇಳಿದ್ದಾರೆ. ನೀವೇನು ಮಾಡೋದು ಬೇಕಾಗಿಲ್ಲ, ನಿಮ್ಮದನ್ನು ನೀವು ತಡ್ಕೊಳ್ಳಿ, ನಿಮ್ಮದು ನೀವು ತಗೊಳ್ಳಿ. 10 ರಿಂದ 11 ಕೋಟಿ, 1 ರೂಪಾಯಿ 2 ರೂಪಾಯಿಗೂ ಕಷ್ಟಪಡ್ತಾ ಇರೋಂಥ ಕಾಲದಲ್ಲಿ ನಾನೇನಾದರೂ ಬಯಸಿದ್ದಿದ್ದರೆ ಬಾಡಿಗೆ ಮನೆಯಲ್ಲಿ ಇರಬೇಕಾಗಿರಲಿಲ್ಲ. ಅಕಸ್ಮಾತ್ ಬಯಸಿದ್ದಿದ್ದರೆ ಈ ಹಿಂದೆನೇ ಕರ್ಕೊಂಡೋಗಿ ಟೋಕನ್ ಮುನ್ರಾಜನ ಇಡಿಸ್ಕೊಡ್ಬೇಕಾಗಿರಲಿಲ್ಲ. ಟೋಕನ್ ಮುನ್ರಾಜನ ಇಡಿಸ್ದಂತೆ ಇವರನ್ನು ಇಡ್ಸಾಕ್ತಾ ಇದ್ದೆ, ದುಡ್ಡು ಆಚೆಗೆ ಬರಲಿ ಅಂತ. ಈ ಟೋಕನ್ ಮುನ್ರಾಜನ ಇಡಿಸಿದ ನಂತರದಲ್ಲಿ ಸುಮಾರು ದೂರವಾಣಿ ಕರೆ ಬಂದವು. ನೀವು ದುಡ್ಡು ತಗೊಂಡು ರೆಡ್ ಹ್ಯಾಂಡಾಗಿ ಹಿಡಿಬೇಕಾಗಿತ್ತು ಅವ್ರನ್ನ. ಅವಾಗ ಒಪ್ತಿದ್ವಿ ಸ್ವಾಮೀಜಿ, ಬೇಕಾದಷ್ಟು ಜನ ಕರೆ ಮಾಡಿ ಹೇಳಿದ್ರು. ಅಲ್ಲ, ಈಗ ಸ್ವಾಮೀಜಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ. ನಿಜ ಆಯಿತು, ಈಗ ನೀವು ಹೇಳೋ ಪ್ರಕಾರ ನಾನು ಬಹಳ ಒಳ್ಳೆ ಭಾವನೆಯಿಂದ ನಾನು ಹೋಗಿದ್ದೆ. ನಾನು ಹೌದು, ಈ ದುಡ್ಡು ಕೊಡ್ಬೇಕಾಗಿತ್ತು, ಇವರು ಎಲ್ಲರೂ ಹಿಡಿತಿದ್ದೆ, ಹಿಡಿದ್ಬಿಟ್ಟು ಪ್ರಪಂಚಕ್ಕೆ ತೋರಿಸ್ತಿದ್ದೆ. ಹೌದು, ಆಯ್ತು, ಇವು ಒಪ್ಕೊಳ್ಳೋಣ. ಈಗ ದುಡ್ಡು ಬಂದಿಲ್ಲ, ನೀವು ಹಿಡಿಯೋಕ್ಕಾಗಿಲ್ಲ, ನಿಮ್ಮನ್ನು ಅವ್ರು ಹಿಡಿದೆಲ್ಲ ಪ್ರಪಂಚಕ್ಕೆ ತೋರಿಸಿದ್ರು. ಈಗ ಬೇರೆ ವಿಷಯ, ಅಷ್ಟೊಂದು ಮಾತಾಡುವಂಥ ಅಗತ್ಯ ಏನಿತ್ತು ನಿಮಗೆ?
ಇಲ್ಲಿ ಸಲ್ದವ್ರನ್ನೆಲ್ಲ ಅದನ್ನ ಬಡ್ದು ಬಾಯಿಗೆ ಹಾಕೊಂಡ್ರು ಅಂತಾರಲ್ಲ ನಮ್ಮ ಕಡೆಗೆ. ನಾನು ಯಾರನ್ನೂ ಬಡ್ದು ಬಾಯಿಗೆ ಹಾಕೊಂಡಿಲ್ಲ, ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಹಿಂದೆ ನೀವು ಟೋಕನ್ ಮುನಿರಾಜನ್ ಕರ್ಕೊಂಡು ಹಿಡಿಬೇಕಾದ್ರೆ ನೀವು ಸುವರ್ಣ ವಾಹಿನಿಯನ್ನು ಕರ್ಕೊಂಡು ಹೋಗಿದ್ರಿ. ಈ ಸರಿ ಸ್ಟಿಂಗ್ ಆಪರೇಷನ್ ಆಗಬೇಕಾದ್ರೆ ಸುವರ್ಣ ವಾಹಿನಿ ಯಾಕೆ ಹೇಳಲಿಲ್ಲ ನೀವು? ಯಾಕೆ ಹೇಳಲಿಲ್ಲ ಉತ್ತರ ಕೊಡಿ. ಖಂಡಿತವಾಗ್ಲೂ 2 ಸತಿ ಫೋನ್ ಮಾಡಿದ್ದೀನಿ ವಿನೋದ್ ಅಣ್ಣಂಗೆ, 2 ಸತಿನೂ ಫೋನ್ ಪಿಕ್ ಆಗಿಲ್ಲ. ಇದು ಸತ್ಯ. ಅದು ಅವರು ಒಂದೇ ದಿನಕ್ಕೆ ಬಂದು ನಾಳೆ ಸುಮ್ಮನಾಗೋದ್ರು, ಇದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಸ್ಟ್ರಿಂಗ್ ಆಪರೇಷನ್ಗೆ ಅಂತ ಕಳಿಸಿ 1 ವಾರಗಟ್ಲೆ ಅಲ್ಲಿದ್ದು ಸುಮ್ಮನೆ ನಮ್ಗೆ ಇಷ್ಟು ವಾರಗಟ್ಲೆ ಕಳಿಸ್ತೀರಿ, ಅಲ್ಲಿ ಏನೂ ಆಗಲ್ಲ ಅಂತ ಹೇಳಿ, ಅದಕ್ಕೆ ನಾನು ಕೇಳಿದ್ದೀನಿ ಆ ಮಾತನ್ನ. ವಾರಗಟ್ಲೆ ಎಲ್ಲೋ ಹೋಗಿ ಖರ್ಚು ಮಾಡಿಕೊಂಡು ಎಲ್ಲ ಮಾಡಿ ನಾನು ಅದನ್ನ ಪೂರ್ತಿಯಾಗಿ ಮುಗಿಸೋಣ ಅನ್ನುವಂಥದ್ದಿದ್ದೆ ಅಂತ ವಿನಃ ಅದನ್ನು ಬಿಟ್ಬಿಟ್ಟು ನಾನು ದುಡ್ಡು ಎತ್ಕೊಂಡು ಹೋಗುವಂತ ಅಂತೂ ಇರಲಿಲ್ಲ. ಯಾರ್ಯಾರ ಹೆಸರುಗಳನ್ನ ಬಳಸ್ಕೊಂಡಿದ್ದೀರಿ ಹೇಳಿ? ನೀವು ಬೇರೆ ಬೇರೆ ಮಠಾಧೀಶರನ್ನು ಬಳಸ್ಕೊಂಡಿದ್ದೀರಿ, ಸುವರ್ಣ ವಾಹಿನಿ ಹೆಸರನ್ನೇನಾದರೂ ಬಳಸ್ಕೊಂಡಿದ್ದೀರಾ? ನೀವು ನಮ್ಮಲ್ಲೂ ಕೂಡ ಯಾರಾದರೂ ಹೆಸರು ಬಳಸ್ಕೊಂಡು ಅವ್ರಿಗೂ ಏನಾರ ಪಾಲು ಕೊಡಬೇಕು ಅಂತ ಹೇಳಿದ್ರೆ ನಮ್ಗೆ ಯಾವ್ದು ಆಶ್ಚರ್ಯನೂ ಆಗೋದಿಲ್ಲ. ಬೇರೆ ಬೇರೆಯವರೆಲ್ಲ ನಿಮ್ಮ ಬಾಯಲ್ಲಿ ಬಂದಿದ್ದಾರೆ, ನಾವು ಬಂದೀವಿ, ಏನು ದೊಡ್ಡ ವಿಚಾರ ಅಲ್ಲೇ ಅಲ್ಲ. ಆದರೆ ಹೇಳಿ, ಬೇರೆಯವ್ರು ಹೇಳೋಕ್ಕಿಂತ ಮೊದಲು ನೀವೇ ಹೇಳಿಬಿಡಿ ಅನ್ನುವಂಥದ್ದು ಮಾತ್ರ ನಮ್ಮ ಮನವಿ. ಮತ್ತೊಂದು ನಾನು ಕೇಳ್ತಾ ಇದ್ದೀನಿ ನಿಮಗೆ, ಒಂದು ಪಕ್ಷ ನೀವೇನಾದರೂ ಆ ಥರ ಬಳಸಿದರೆ ಯಾವುದೇ ನಿಸ್ಸಂಕೋಚವಾಗಿ ಹೇಳಬಹುದು. ನೀವು ಇಂಥವ್ರಿಗೆ ಇಷ್ಟು ಪಾಲು ಕೊಡಬೇಕು, ಈ ರಂಗನಾಥ್ ಭಾರದ್ವಾಜ್ ಇಷ್ಟು ಕೊಡಬೇಕಾಗಿತ್ತು, ವಿಶ್ವೇಶ್ವರ ಭಟ್ರಿಗೆ ಇಷ್ಟು ಕೊಡಬೇಕಾಗಿತ್ತು ಅಂತ ಹೇಳ್ಬೋದು ನೀವು. ನಮ್ಮ ಯಾವ ಅಭ್ಯಂತರಗಳು ಇಲ್ಲ. ಯಾಕಂದರೆ ಬರೀ ನಾವು ಮಾತಾಡೋಕ್ಕೆ ಮಾತ್ರ ಅಲ್ಲ ಮುಗಿಸ್ಬಿಡ್ತೀನಿ. ನಾವು ಮಾತಾಡೋಕ್ಕೆ ಮಾತ್ರ ಅಲ್ಲ, ನಾವೇನು ಸಿದ್ಧವಾಗಿದ್ದೇವೆ, ಅರ್ಥ ಆಗಬೇಕು ಪ್ರಪಂಚಕ್ಕೆ. ಅದನ್ನ ನಾನು ಹೇಳ್ತಾ ಇದ್ದೀನಿ. ನಾನೇನಾದ್ರೂ ನಿಮಗೆ ಪಾಲ್ ಕೊಡ್ಬೇಕು, ಅವ್ರಿಗೆ ಪಾಲ್ ಕೊಡ್ಬೇಕು, ಅವ್ರಿಗೆ ಪಾಲ್ ಕೊಡ್ಬೇಕು ಅನ್ನೋಂಥದ್ದನ್ನ ಹೇಳಿದ್ರೆ ಇವತ್ತೇನು ಜನತಾ ನ್ಯಾಯಾಲಯದಲ್ಲಿ ಕೂತ್ಕೊಂಡಿದ್ದೀನಿ ನಾನು, ಇಲ್ಲಿಂದ ಎದ್ದು ನೇರವಾಗಿ ಯಾರನ್ನು ಕೇಳದಿರ ಪರಪ್ ನಗರಕ್ಕೆ ಹೋಗ್ಲಿಕ್ಕೆ ಸಿದ್ಧವಾಗಿದ್ದೇನೆ. ಇದಕ್ಕಿಂತ ನಾನು ಬೇಡ್ಕೊಳ್ಳೋ ಅಂಥದ್ದು ಹೇಳೋ ಅಂಥದ್ದು ಇನ್ನೊಂದಿಲ್ಲ. ರಿಷಿಕುಮಾರ್ರ ಹಿನ್ನೆಲೆ ಏನು, ಅವರ ಗುಣಾವಗುಣಗಳೇನು? ಬಹುಶಃ ಅವ್ರ ಹೆಂಡತಿ ಅಲ್ಲದೆ ಮತ್ತಿನ್ಯಾರೋ ಅದರ ಬಗ್ಗೆ ಸೂಕ್ತವಾದಂಥ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ. ಹೀಗಾಗಿ ಅವರು ಕೂಡ ಬಂದಿದ್ದಾರೆ. ಅವರ ಪೂರ್ವಾಶ್ರಮದ ಪತ್ನಿ ಬಬಿತಾ ಅವರು ನಮ್ಮ ಜೊತೆಗಿದ್ದಾರೆ. ಬಬಿತಾ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಲ್ಲದನ್ನೂ ಕೂಡ ಕೇಳ್ತಾ ಇದ್ದೀರಿ. 2-3 ದಿನದಿಂದ ಮಾಧ್ಯಮಗಳಲ್ಲಿ ಬರ್ತಾ ಇದೆ ನಿಮ್ಮ ಮನೆಯವರ ಬಗ್ಗೆ, ಸ್ವಾಮೀಜಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದು ವಿಷಯ ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕೆಂದರೆ ನಾನು ಅವ್ರ ಜೊತೆಗಿರಲಿಲ್ಲ ಆ ದಿನ. ನಾನು ನೋಡಿದ್ದು ಟಿ ವಿಲಿ ಅಂದರೆ ನಾನು ನೋಡೋ ಅಷ್ಟರಲ್ಲಿ ಸಂಜೆ ನಾವು ಅವತ್ತು ತುಮಕೂರಿಗೆ ಹೋಗಿದ್ವಿ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಹಾಗಾಗಿ ನಾನು ಅದು ಯಾವ ಥರ ಇದಾಯಿತು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಕಾರ್ಯಕ್ರಮ ಅದು ಏನಾದ್ರು ಯಾವ ಥರ ಟಿ ವಿ ಪ್ರಸಾರ ಆಗಿದ್ದು ನನಗೇನೋ ಗೊತ್ತಿರಲಿಲ್ಲ. ನಾವು ಸಂಜೆ ಬಂದಾಗ ವಿಷಯ ಗೊತ್ತಾಯಿತು. ಅಲ್ಲಿ ನಮಗೊಬ್ಬರಿಗೆ ಫೋನ್ ಮಾಡಿ ಹೇಳಿದರು, ನೀವು ಅದೇ ಅಲ್ಲಿ ಅರಸೀಕೆರೆಯಲ್ಲಿರೋ ದೇವಸ್ಥಾನದ ಮೇಲೆ ಸ್ವಲ್ಪ ಇದು ಗಲಾಟೆ ಎಲ್ಲ ಮಾಡಿದ್ದಾರೆ, ಹಾಗಾಗಿ ನೀವು ಫಸ್ಟು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಂದರು. ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ವಿ. ಆಮೇಲೆ ಅವರು ಕರ್ಕೊಂಡೋಗಿ ಸ್ಪಾಟಿಗೆ ಕರ್ಕೊಂಡು ಹೋಗಿ ತೋರಿಸಿದ್ರು. ಅದೆಲ್ಲ ಆದಮೇಲೆ ಏನಕ್ಕೆ ಈ ಥರ ಎಲ್ಲ ಆಯಿತು ಅಂತ ಪೊಲೀಸರೇ ಹೇಳಿದರು. ಈ ಥರ ಯಾವುದೋ ಡೀಲಿಗೋಸ್ಕರ ನಿಮ್ಮ ಸ್ವಾಮೀಜಿ ಅವರು ಇದು ಮಾಡಿದ್ರಂತೆ, ಹಾಗಾಗಿ ಅದಕ್ಕೋಸ್ಕರ ಆ ವಿಷಯ ಟಿ ವಿಲಿ ಬಂದು ಈ ಥರ ಎಲ್ಲ ಗಲಾಟೆ ಆಗಿದೆ ಅಂತ ಹೇಳಿದರು. ಆಮೇಲೆ ಅದು ಕಂಪ್ಲೇಂಟ್ ಕೊಟ್ಬಿಟ್ಟು ಅದು ತನಿಖೆ ಮಾಡಿ ಅಂತ ನಾವು ಹೇಳಿಬಿಟ್ಟು ಬಂದ್ವಿ. ಆಮೇಲೆ ಫೋನ್ ಮಾಡಿದಾಗ ಸ್ವಾಮೀಜಿ ಅವ್ರ ಸ್ವಿಚ್ ಆಫ್ ಆಗಿತ್ತು, ನಮಗೆ ಸಿಕ್ಕಿರಲಿಲ್ಲ. ಸರಿ ಸುಮ್ಮನಾದ್ವಿ. ಆಮೇಲೆ ನಮಗೆ ಸ್ವಾಮೀಜಿ ಅವರು ಫೋನ್ ಮಾಡಿದ್ರು. ಮತ್ತು ಅದಕ್ಕೆ ಎಲ್ಲ ಚಾನಲ್ಗಳಲ್ಲೂ ತೋರಿಸ್ತಾ ಇದ್ರು, ಈ ಥರ ಡೀಲ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಅಂತ. ಹಾಗಾಗಿ ಅದೆಲ್ಲ ಗಲಾಟೆ ಆಗಿದೆ ಅಂತ ಗೊತ್ತಾಯಿತು. ಓಕೆ, ಏನು ಅನಿಸ್ತಮ್ಮ ನಿಮ್ಗೆ ಈ ಥರದ್ದು? ಎಲ್ಲರೂ ಕಡೆಗೆ ನಮ್ಮ ಮನೆಯವರು ಡೀಲಿಗೆ ಹೋದ್ರಂತೆ. ನನಗೆ ಇದಕ್ಕಿಂತ ಮುಂಚೆ ನಿಮ್ಮ ಚಾನಲಲ್ಲಿ ಡೀಲ್ ಅಂದರೆ ಅವ್ರು ಯಾರೋ ಬಂದು ಡೀಲ್ ಮಾಡೋಕ್ಕೆ ಹೋದಾಗ ಬೇರೆ ಕಡೆ ಸ್ಟ್ರಿಂಗ್ ಆಪರೇಷನಲ್ಲಿ ಮಾತಾಡಿದ್ದು ಅದೆಲ್ಲ ಟಿ ವಿಲಿ ಬಂದಿತ್ತು, ಅದನ್ನು ನೋಡಿದ್ವಿ. ಬಟ್ ನಾನು ಅಂದ್ಕೊಂಡೆ ಅದ್ರ ಬಗ್ಗೆ ಆದ್ದರಿಂದ ಇವರು ಈ ಥರ ಮತ್ತೆ ಇವ್ರು ಈ ಥರ ಮಾಡ್ಕೊಂಡಿರ್ಬೋದು, ಕ್ಯಾಮ್ರಾ ತಗೊಂಡ್ಬಂದು ಇವ್ರನ್ನ ಸಿಕ್ಸಾಕಕ್ಕೆ ಮಾಡಿರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಕೇಳಿದ್ರ ಅವ್ರಿಗೆ ಯಾಕೆ ಏನಾಯಿತು? ಇಲ್ಲ ಸರ್, ಅವ್ರು ಸ್ವಿಚ್ ಆಫ್ ಇತ್ತು, ನನಗೆ ಸಿಕ್ಕಿರಲಿಲ್ಲ. ಅವತ್ತೆಲ್ಲ ಸಿಕ್ಕಿರಲಿಲ್ಲ. ಮಾರನೇ ದಿನ ಫೋನ್ ಮಾಡಿದರು. ಮಾರನೇ ದಿನ ಫೋನ್ ಮಾಡಿದಾಗ ನಮ್ಮದು ಅರೇಂಜ್ಡ್ ಮ್ಯಾರೇಜಾ ಲವ್ ಮ್ಯಾರೇಜ್ ಅಮ್ಮ? ಲವ್ ಮ್ಯಾರೇಜ್, ಲವ್ ಕಮ್ ವಿತ್ ಅರೇಂಜ್ ಮ್ಯಾರೇಜ್. ಓಕೆ 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 ಓಕೆ. ಎಷ್ಟು ವರ್ಷ ಕಡೆಗೆ ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. ಓಕೆ. ಹೇಗಾಯ್ತು ತಮ್ಮ ಅವರ ಭೇಟಿ? ಒಂದು ಕಂಪ್ಯೂಟರ್ ಕ್ಲಾಸಲ್ಲಿ ಡ್ಯಾನ್ಸು ಪ್ರೋಗ್ರಾಮ್ ಇತ್ತು, ಅದನ್ನಕ್ಕೆ ಅಂತ ಈ ಥರ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ರು. ಈ ಥರ ಕಂಪ್ಯೂಟರ್ ಡ್ಯಾನ್ಸ್ ಹೇಳ್ಕೊಡ್ತಾರೆ, ಅವ್ರ ಹತ್ರ ಕಲ್ತ್ಕೊಳ್ಳೋಣ ಅಂತ. ಹಾಗಾಗಿ ಅಲ್ಲಿ ಹೋದಾಗ ಪರಿಚಯ ಆಗಿದೆ. ನಿಮ್ಮ ನೃತ್ಯ ಹೇಳ್ಕೊಡ್ತಾ ಇದ್ರು ಅವರು? ಹಾಂ, ಅದೊಂದು ಇದಕ್ಕೆ ನೃತ್ಯ ಹೇಳ್ಕೊಟ್ಟಿದ್ರು ಫಂಕ್ಷನಿಗೆ ಅಂತ. ಆಮೇಲೆ ಬಂದು ನಮ್ಮ ಎಲ್ಲ ಕೇಳಿ. ಯಾವ ಊರಲ್ಲ ಅದಂಥ ಘಟನೆ ಇದು?
ಅರಸೀಕೆರೆಯಲ್ಲಿ. ಅಲ್ಲಿ ನಿಮ್ಮೂರು ಯಾವುದು? ನಮ್ಮದು ಅರಸೀಕೆರೆಯಲ್ಲೇ ಇರೋದು. ನಿಮ್ಮ ಅರಸೀಕೆರೆ. ಇವ್ರದ್ದು? ಅವರು ಅರಸೀಕೆರೆಯಲ್ಲೇ ಇರೋದು. ಓಕೆ ಓಕೆ. ಏನು ನಿಮ್ಮ ಹಿನ್ನೆಲೆ ಅಂತ ತಂದೆ ತಾಯಿ ಕೃಷಿಕರ ಅಥವಾ? ಇಲ್ಲ ಸರ್, ಅವರು ಗೌರ್ಮೆಂಟ್ ಜಾಬ್ ಎಕ್ಸರ್ ಟೆಕ್ನಿಷಿಯನ್ ಆಗಿದ್ದಾರೆ. ಅಲ್ಲ ಸ್ವಲ್ಪ ವಿವರವಾಗಿ ಹೇಳಿ, ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳಿದ್ದು. ಇಲ್ಲ, ನಮ್ಮ ತಂದೆ ಎಕ್ಸರ್ ಟೆಕ್ನಿಷಿಯನ್ ಆಗಿದ್ದರು, ನಮ್ಮ ತಾಯಿ ಫಾರ್ಮಸಿಸ್ಟು, ಈಗ ರಿಟೈರ್ಡ್ ಆಗಿದ್ದಾರೆ. ಓಕೆ ಓಕೆ ಓಕೆ. ತಾವು ಏನು ಓದಿರೋದು? ನಾನು BCom ಓದಿರೋದು. BCom ಮಾಡಿರೋದು ನೀವು. ಸೊ ನೃತ್ಯ ಕಲಿಯಕ್ಕೆ ಬಂದ್ರಿ ಇವ್ರ ಹತ್ರ? ಸರ್. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೀರಾ? ಚೆನ್ನಾಗಿ ಮಾಡ್ತಾಯಿದ್ರು. ಬಹುಶಃ ಅವ್ರ ಅದ್ಭುತವಾದ ನೃತ್ಯ ಭಂಗಿಗಳು ನೋಡಿ ಅವ್ರನ್ನ ಮನಸ್ಸು ಓದ್ಬಿಟ್ರೆ ಹೆಂಗತ್ತೆ ನೀವು? ಹಾಗೇನಿಲ್ಲ ಸರ್, ಅವರೇ ಬಂದು ಕೇಳಿದರು ಈ ಥರ ನಮ್ಮ ಮನೇಲಿ. ನಮ್ಮ ಮನೆಯೆಲ್ಲ ಒಪ್ಕೊಂಡು ಮಾಡಿಕೊಟ್ರು. ಓಕೆ. ಪರಸ್ಪರ ಒಪ್ಪಿಗೆಯಿಂದ ಆಗಿದ್ದ? ಹೆಂಗೆ ಪ್ರಸ್ತಾಪ ಮಾಡಿದ್ದು ಹೆಂಗೆ ಇವರು? ಅದೇ ಮನೆಗೆ ಬಂದು ಕೇಳಿದರು ಮದುವೆ ಮಾಡಿಕೊಡಿ ಅಂತ. ಓಕೆ. ಅಲ್ಲ ಈಗ ಈ ಸಾಮಾನ್ಯವಾಗಿ ಈ ಅರೇಂಜ್ಡ್ ಮ್ಯಾರೇಜ್ಗಳಿಗಿಂತ ಈ ಲವ್ ಮ್ಯಾರೇಜ್ ಬ್ಯೂಟಿ ಏನು ಅಂತಂದರೆ ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಬಲಹೀನತೆಗಳು ಗೊತ್ತಿರ್ತವೆ ಅಂತ. ನಂಬಿಕೆ ಬಂತ ಇವ್ರ ಮೇಲೆ ಇವ್ರನ್ನ ಮದುವೆ ಆಗ್ಬೋದು ಅಂತ? ಸರ್ ಬಂತು. ಹಳೆ ದಿನಗಳಿಗೆ ಜ್ಞಾಪಿಸ್ಕೊತಾ ಇದ್ರಿ ನೀವು? ಈಗ ಹಾಗೇನಿಲ್ಲ.